ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. 13 ವರ್ಷಗಳ ಬಳಿಕ ಮಲ್ನಾಡು ಕರಾವಳಿಯಲ್ಲಿ ನಕ್ಸಲ್ ಎನ್ಕೌಂಟರ್. ನೇತ್ರಾವತಿ ದಳದ ನಾಯಕ ವಿಕ್ರಮ್ ಗೌಡ ಹೊಡೆದುರುಳಿಸಿದ ಎಎನ್ಎಫ್. ಎಸ್ಕೇಪ್ ಆದ ಮೂವರಿಗಾಗಿ ಮುಂದುವರಿದ ಶೋಧ. ಕಳೆದ 3 ದಿನಗಳಿಂದ ನಕ್ಸಲರ ಓಡಾಟದ ಮೇಲೆ ಹದ್ದಿನ ಕಣ್ಣು. ಮಾರುವೇಷದಲ್ಲಿ ಕಾದು ಕೂತಿದ್ದ ಎಎನ್ಎಫ್ ತಂಡ ನಿನ್ನೆ ವಿಕ್ರಮ್ ಗೌಡ ಬಗ್ಗೆ ಮಾಹಿತಿ ಪಡೆದು ಮುಖಾಮುಖಿಯಲ್ಲಿ ಹತ್ಯೆ. ಸಾಕೇತ್ ರಾಜನ್ ಗರಡಿಯಲ್ಲಿ ಪಳಗಿದ್ದ ವಿಕ್ರಮ್ ಗೌಡ ಕಾರ್ಕಳದಲ್ಲಿ ಮುಖಾಮುಖಿಯಾಗಿದ್ದ ಎಎನ್ಎಫ್ ಮತ್ತು ನಕ್ಸಲರು. ಎಸ್ಕೇಪ್ ಆಗಿರೋ ತಂಡದಲ್ಲಿ ಕೇರಳದ ಯುವತಿಯೊಬ್ಬಳು ಇರೋ ಬಗ್ಗೆ ಮಾಹಿತಿ. ವಿಕ್ರಮ್ ಗೌಡ ಅನ್ನೋ ಗ್ರೇಡೆಡ್ ನಕ್ಸಲ್ ಅನ್ನ ಎನ್ಕೌಂಟರ್ ಮಾಡಿದ್ದಾರೆ. 20 ವರ್ಷಗಳಿಂದ ಹುಡುಕ್ತಾ ಇದ್ರು, ತಪ್ಪಿಸಿಕೊಂಡು ಓಡಾಡ್ತಾ ಇದ್ದ. ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ಮಾಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಮಾಹಿತಿ. ಬಿಪಿಎಲ್ ಕಾರ್ಡ್ ರದ್ದಿನ ಬಗ್ಗೆ ಜನರಲ್ಲಿ ಕಳವಳ. ಸರ್ಕಾರದ ದಾಖಲೆಯಲ್ಲಿದೆ 22 ಲಕ್ಷ ಬಿಪಿಎಲ್ ಅನರ್ಹ ಕಾರ್ಡ್. ಆಗಸ್ಟ್ನಲ್ಲಿ ಆಹಾರ ಇಲಾಖೆಗೆ ಈ ಗವರ್ನೆನ್ಸ್ ಇಲಾಖೆಯ ಮಾಹಿತಿ. ಮಹಿಳೆಯರೇ ಮುನ್ನಡೆಸ್ತಾ ಇರೋ ಕುಟುಂಬದ ಬಿಪಿಎಲ್ ಕಾರ್ಡ್ ರದ್ದು. ರೇಷನ್ ಅಕ್ಕಿಯಿಂದ ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದ ಹೊಸಪೇಟೆಯ ಕುಟುಂಬ ಕಂಗಾಲು. ಮನೆ ಕೆಲಸ ಮಾಡಿ ಬದುಕು, ನಮಗೆ ಊಟಕ್ಕೂ ಗತಿ ಇಲ್ಲ ಅಂತ ಗೋಳಾಟ. ಯಾರ್ಯಾರ ಬಿಪಿಎಲ್ ರದ್ದಾಗಿದೆ ಅಂತ ನ್ಯಾಯಬೆಲೆ ಅಂಗಡಿ ಮುಂದೆ ಲಿಸ್ಟ್. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಕ್ಯೂ ನಿಂತ ಜನ. ಕಷ್ಟದಲ್ಲಿರೋ ನಾವು ಬದುಕೋದು ಹೇಗೆ ಅಂತ ಅಳಲು. ಕಾಂಗ್ರೆಸ್ನ ಕೆಲ ಶಾಸಕರಿಗೆ 100 ಕೋಟಿ ಆಫರ್ನ ಬಾಂಬ್. ಆಪರೇಷನ್ ಆತಂಕದ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ. ಸಿಎಂ ಕೆಪಿಸಿಸಿ ಅಧ್ಯಕ್ಷರಿಂದ ಮಾಹಿತಿ ಪಡೆದ ರಣದೀಪ್ ಸುರ್ಜೇವಾಲಾ. ಸಚಿವರ ಬಹಿರಂಗ ಹೇಳಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಗರಂ. ಸಚಿವ ಜಮೀರ್ ಅಹಮದ್ ಹೇಳಿಕೆಗೆ ಖರ್ಗೆ ಕಿಡಿ. ಅನಗತ್ಯ ಹೇಳಿಕೆಗಳಿಗೆ ಕಡಿವಾಣ ಹಾಕುವಂತೆ ರಾಜ್ಯ ನಾಯಕರಿಗೆ ಸ್ಪಷ್ಟ ಸಂದೇಶ. ಮೂಡಾ ಹಗರಣದಲ್ಲಿ ತನಿಖಾ ಸಂಸ್ಥೆಗಳು ಫುಲ್ ಆಕ್ಟಿವ್. ನಿನ್ನೆ ಸಿಎಂ ಬಾಮೈದನ ಸುದೀರ್ಘ ವಿಚಾರಣೆ ನಡೆಸಿದ ಇಡಿ. ಇವತ್ತು ಲೋಕಾಯುಕ್ತದಿಂದ ಮೂಡಾ ಹಿಂದಿನ ಆಯುಕ್ತ ನಟೇಶ್ ವಿಚಾರಣೆ. ಆಮ್ ಐ ಡ್ಯಾನ್ಸಿಂಗ್? ನಿಮಗೆ ಕಾಮನ್ ಸೆನ್ಸ್ ಇದೆಯಾ? ದರ್ಪದ ವರ್ತನೆ ತೋರಿದ ಮೂಡಾ ಮಾಜಿ ಆಯುಕ್ತ. ಲೋಕಾಯುಕ್ತ ವಿಚಾರಣೆಗೆ ಹಾಜರಾದ ವೇಳೆ ನಟೇಶ್ ಹೈ ಡ್ರಾಮಾ. ನಾಳೆ ವಿಚಾರಣೆಗೆ ಕೊಟ್ಟಿದ್ದ ನೋಟಿಸ್. ಇವತ್ತೇ ಲೋಕಾಯುಕ್ತ ಕಚೇರಿಗೆ ಬಂದ ಮಾಜಿ ಅಧ್ಯಕ್ಷ. 14 ಸೈಟ್ ಹಂಚಿದಾಗ ಅಧ್ಯಕ್ಷರಾಗಿದ್ದ ಧ್ರುವಕುಮಾರ್. ಎಸ್ಪಿ ಉದೇಶ್ ಭೇಟಿಗೆ ಬಂದಿದ್ರಿಂದ ಹೆಚ್ಚಿದ ಕುತೂಹಲ. ಬಳ್ಳಾರಿಯಲ್ಲಿ ಬಿಜೆಪಿ ಅವಧಿಯಲ್ಲಿ ಕೊಟ್ಟಿದ್ದ ಹಕ್ಕುಪತ್ರಗಳು ಫೇಕ್. ತಲಾ ಮನೆಗೆ 10 ರಿಂದ 20 ಸಾವಿರ ಹಣ ಪಡೆದು 70 ಕುಟುಂಬಗಳಿಗೆ ನಕಲಿ ಹಕ್ಕುಪತ್ರ ವಿತರಣೆ. ಮನೆ ಜಾಗ ಸಿಕ್ತು ಅಂತ ಖುಷಿಯಲ್ಲಿದ್ದ ಜನ ಕಂಗಾಲು. ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಚ್ಚಿ ಬೀಳಿಸೋ ರಾಬರಿ. ಸಂಕೇಶ್ವರ ಬಳಿ ಗನ್ ತೋರಿಸಿ 3 ಕೋಟಿ ಹಣವಿದ್ದಂತ ವಾಹನ ಸಮೇತ ದುಷ್ಕರ್ಮಿಗಳು ಪರಾರಿ. ಕೇರಳಕ್ಕೆ ಹೊರಟಿದ್ದ ಚಿನ್ನಾಭರಣ ವ್ಯಾಪಾರಿ. ಭರತ್ಗೆ ಸೇರಿದ ಕೋಟ್ಯಾಂತರ ಹಣ ದರೋಡೆ. ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು 14 ಲಕ್ಷ ಕಳ್ಕೊಂಡ ವ್ಯಕ್ತಿ. ವಿಜಯಪುರದ ಸಿಂದಗಿಯ ನಿವೃತ್ತ ನೌಕರನಿಗೆ 14 ಲಕ್ಷದ ಟೋಪಿ. ಎಲ್ಐಸಿ ನಿವೃತ್ತ ನೌಕರ ಬಸವರಾಜ್ ಹವಲ್ದಾರ್ಗೆ ಸೈಬರ್ ಖದೀಮರಿಂದ ವಂಚನೆ. ಶಾಲಾ ಶಿಕ್ಷಕಿಯ ವಾಹನ ಅಡ್ಡಗಟ್ಟಿ 2 ಸರ ಕದ್ದ ಖದೀಮರು. ಬುಲೆಟ್ ಬೈಕಲ್ ಬಂದು ಸರಗಳನ್ನು ಕಸಿದು ದುಷ್ಕರ್ಮಿಗಳು ಎಸ್ಕೇಪ್. ತುಮಕೂರು ಜಿಲ್ಲೆಯ ತಿಪ್ಟೂರು ತಾಲೂಕಿನ ಮರಿಸಿದ್ದಯ್ಯನ ಪಾಳ್ಯದ ಬಳಿ ಘಟನೆ. ಕೊಡಗಿನ ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆಗಳು ಪ್ರತ್ಯಕ್ಷ. ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ಕಾರಿನ ಮೇಲೆ ದಾಳಿ ನಡೆಸಿ ಹಾನಿ. ಸಿದ್ದಾಪುರ ಸಮೀಪದ ಚೆನ್ನಂಗಿ ಅಬ್ಬೂರು ಗ್ರಾಮದಲ್ಲಿ ಘಟನೆ. ದೆಹಲಿಯಲ್ಲಿ ಅತ್ಯಂತ ಕಳಪೆ ವಾಯು ಗುಣಮಟ್ಟ ದಾಖಲು. ಗುರುಗ್ರಾಮ್ನಲ್ಲಿ ವಾಯು ಮಾಲಿನ್ಯ
440ರಷ್ಟು ದಾಖಲು. ಕೆಲ ರೈಲು ಸಂಚಾರ, ವಿಮಾನ ಹಾರಾಟದಲ್ಲಿ ವ್ಯತ್ಯಯ. ದೆಹಲಿಯಲ್ಲಿ ಶಾಲೆಗಳು ಬಂದ್. ಕಾಂತಾರ ಚಾಪ್ಟರ್ 1 ಟೈಟಲ್ ಟೀಸರ್ ರಿಲೀಸ್. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಲುಕ್ಗೆ ಅಭಿಮಾನಿಗಳು ಫಿದಾ. 2025 ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗುತ್ತೆ ಕಾಂತಾರ ಪ್ರೀಕ್ವೆಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.